ಕಷ್ಟ ಆಗ್ತಾ ಇದೆ. ಒಬ್ಬ ಕಂಡಕ್ಟರ್ ಕೂಡ ನಮ್ಮನ್ನ ಇಂಥ ಪ್ರಶ್ನೆಗಳನ್ನ ಮಾಡ್ತಾರ. ಅವರು ನಮಗೆ ತುಂಬಾ ಪಬ್ಲಿಕ್ ಅದ್ರ ನಡುವಳಿ ಅವ್ರು ಕೇಳುವಂತ ಅವಮಾನದ ಪ್ರಶ್ನೆಗಳನ್ನ ಅಂದ್ರೆ ನಾವು ಒಂದು ನಿಮಿಷ, ನಾವು ಈ ಪ್ರಜಾಪ್ರಭುತ್ವದ ಪ್ರಜೆಗಳು, ಎಲ್ಲರಿಗೂ ಇರಬೇಕಾಗಿರುವಂತ ಸಮಾನತೆ, ಸಂವಿಧಾನದೊಳಗೆ ಈಕ್ವಲ್ ಅಂಡ್ ಎನ್ವಿರಾನ್ಮೆಂಟ್, ಸಮಾನತೆ, ಘನತೆ, ಗೌರವ, ಜೀವಿಸುವ ಬದುಕುವ ಸ್ವಾತಂತ್ರ್ಯದ ಭಾರತದ ಪ್ರತಿಯೊಂದು ಪ್ರಜೆಗಿದೆ. ನಾನು ಸಪರೇಟ್ ಆಗಿ ಟ್ರಾನ್ಸ್ ಸಮುದಾಯಕ್ಕೆ ಇದೆ ಅಂತ ಎಲ್ರಿಗೂ ಇದೆ. ಅದು ಇದ್ರೂ ಕೂಡ ನಮ್ಮಲ್ಲಿ ಯಾಕೆ ತಾರತಮ್ಯ? ಇವತ್ತು ನೋಡ್ರಿ, ಆ ಪಾರ್ಲಿಮೆಂಟ್ ಅಲ್ಲಿ ಕೂತ್ಕೊಂಡು ಅವ್ರು ಸ್ವಯಂ ತಾವೇ ನಿರ್ಧಾರ ತಗೊಂಡ ಇದಕ್ಕೆ ಅಂತ ಒಂದು ಸಮುದಾಯ ಇದೆ. ಹೌದಿಲ್ಲ? ತಾವು ತಗೋಬೇಕು, ನಿರ್ಣಯ ತಗೋಬೇಕಾರ. ಕೇಂದ್ರ ಸರ್ಕಾರದಲ್ಲಿ ಕೂತ್ಕೊಂಡು ತಾವುಗಳೇ ಕೂತ್ಕೊಂಡು ಆ ರೀತಿ ನಿರ್ಣಯ ತಗೋತಿದಾರ ತಂದ್ಮೇಲೆ ಈ ಸಮುದಾಯನ ಕರೆಸಬೇಕಾಗಿತ್ತು, ಇವ್ರ ಜೊತೆ ನಾವು ಮಾತಾಡಬೇಕಾಗಿತ್ತು, ಕೌನ್ಸಿಲಿಂಗ್ ಮಾಡಬೇಕಾಗಿತ್ತು, ಆಪ್ತ ಸಮಾಲೋಚನೆ ಮಾಡಬೇಕಾಗಿತ್ತು, ಇವರ ಸಮಸ್ಯೆಗಳನ್ನ, ಇವರ ವಿಚಾರಗಳನ್ನ ಸ್ಪಂದಿಸಿ ಆಮೇಲೆ ನಾವು ಎಂಪಿಗಳು ಇದಕ್ಕೆ ಒಂದು ಮಸೂದೆಗೆ ಸಹಿ ಹಾಕ್ಬೇಕು. ವಿದೌಟ್ ಹೌ ಕ್ಯಾನ್ ಗೆಟ್ ಈ ಪರ್ಮಿಷನ್? ಯಾವ್ದು ಮನಿ ಇಲ್ಲಿ ಕೊಡಲ್ಲ. ಅಲ್ಲ, ವಿಷಯ ನನಗೆ ಬೇಕಾ ಒಂದು ಸರ್, ನಾವ್ ಎಂದೋ ಒಂದ್ಸಲ ವರ್ಷ ತಗೊಂಡು ಪ್ರೊಟೆಸ್ಟ್ ಮಾಡ್ಕೊಂಡು ಇಲ್ಲಿ ಬಂದು DC ಆಫೀಸ್ ಬಂದಿತ್ತು. ಆ ವಿಷಯ ನನಗೆ ಬೇಡ ರೀ. 25 ವರ್ಷಗಳಿಂದ ನನ್ನ ಸಮಸ್ಯೆ ಬೆಳಗಾಂ ಜಿಲ್ಲೆ ಕಟ್ಕೊಂಡು ತಿರುಗಿ ನಾವು ಬದುಕಲಾದ್ರಿ. ಇನ್ನೂವರೆಗೂ ನಮಗೆ ಇರಾಕ್ ಒಂದು ಅಷ್ಟೇ ಯೋಜನೆ ಇಲ್ಲ. ನನ್ನ ಸಮುದಾಯ ಭಿಕ್ಷಾಟರಿ ಮಾಡ್ತತಿ, ಫುಟ್ಪಾತ್ ಮೇಲೆ ಬಿದ್ದು, ಫುಟ್ಪಾತ್ ಮೇಲೆ ಸತ್ತು. ಇವತ್ತು ಅವ್ರ ಆತ್ಮಕ ಶಾಂತಿ ಕೋರ್ಬೇಕಂತ ಇಷ್ಟಪಡ್ತಾನೆ. ಯಾಕಂದ್ರೆ ಯಾವ ಸಮುದಾಯನು ಮನೆಯಿಂದ ಧಿಕ್ಕರಿಸಿ, ಮನೆಯವರು ಕೂಡ ಅವತ್ತಿನ ಸಮಯದಲ್ಲಿ ಅವ್ರಿಗೆ ಸರಿಯಾದ ಕೌನ್ಸಿಲಿಂಗ್ ಮಾಡಿ, ಅವ್ರಿಗೆ ಆಪ್ತ ಸಮಾಲೋಚನೆ ಮಾಡಿ ತಂದೆ ತಾಯಿ ಹುಟ್ಕೊಂಡಿದ್ರ ಇವತ್ತು ಫುಟ್ಪಾತ್ ಮೇಲೆ ಬಿದ್ದು ನನ್ನ ಸಮುದಾಯ ಸಾಯ್ತಿರ್ಲಿಲ್ಲ. ಹುಟ್ಟಬೇಕಾದ್ರೆ ಒಂದ್ ಕಡೆ ಹುಟ್ಕೋತಾರ, ಫುಟ್ಪಾತ್ ಅಲ್ಲಿ ಬಿದ್ದು ಎಲ್ಲೋ ಸಾಯ್ತಾರ. ಹಾಗಾದ್ರೆ ಸಮುದಾಯಕ್ಕೆ ಎಲ್ಲೋ ಒಬ್ರು ಗುರು ತಾಯಿಗಳಾಗಿ ಅವ್ರನ್ನ ರಕ್ಷಣೆ ಮಾಡ್ತಾರೆ. ಹಾಗಾಗಿ ಈ ಸಿಸ್ಟಮ್ ಇರ್ಬೇಕಾದ್ರ ಇಂಥದ್ರೊಳಗೆ ಇವ್ರು ಏನ್ ಮಾಡ್ತಾರಂದ್ರ ಜೀವಂತವಾಗಿ ನಮ್ಮ ಪಾಶಿ ಹಾಕುವಂಗ ನನ್ನ ಸಮುದಾಯಕ್ಕ ಆ ಮೆಡಿಕಲ್ ಚೆಕಪ್, ಇದಕ್ಕೆ ಶಸ್ತ್ರಚಿಕಿತ್ಸೆ ಮಾಡೋದಕ್ಕಿಂತ ಪೂರ್ವದಲ್ಲಿ ಆ ಪಾರ್ಲಿಮೆಂಟ್ ಅಲ್ಲಿ ಇಷ್ಟೊಂದು ಜನಗಳಿದ್ದಾರೆ, ಹೆಣ್ಣು ಇದಾರೆ, ಗಂಡು ಇದಾರೆ. ಅವ್ರು ಐಡೆಂಟಿಫೈ ಮಾಡ್ಕೊಂಡಿದಾರ, ಅವ್ರು ಕನ್ಫರ್ಮ್ ಇದೆ ಅಥವಾ ಹೆಣ್ಣು ಗಂಡು ಅಂತ ಹೇಳಿ. ಎಷ್ಟೋ ಜನ ಮಕ್ಕಳಾಗಲ್ಲ, ಗಂಡ ಮಕ್ಕಳಿಗೆ ಮಕ್ಕಳಾಗಲ್ಲ, ಹೆಣ್ಣಿಗೆ ಗಂಡಸಿಗ ಹೆಣ್ಣಿಗೆ ಇಬ್ರು ಗಂಡ ಇದ್ರು ಮಕ್ಕಳಾಗಲ್ಲ. ಅವ್ರಿಗೆ ಏನಂತ ಹೆಸರಿರ್ಬೇಕಾಗತ್ತ? ನಮ್ಮಂತ ಟ್ರಾನ್ಸ್ಜೆಂಡರ್ ಬಗ್ಗೆ ಮಾಡ್ತಾರೆ. ಇವಾಗ ಏನಾದ್ರೂ ಕೆಲಸಗಳಿಲ್ಲ ಅಂದ್ರ ಟ್ರಾನ್ಸ್ಜೆಂಡರ್ ಸಮುದಾಯಕ್ಕೆ ಇಷ್ಟೊಂದು ಅನುದಾನ ಇದೆ ಅಂತ ಇಲ್ಲಿವರೆಗೂ 1% ನನ್ನ ಸಮುದಾಯಕ್ಕೆ ಬಂದು ಮುಟ್ಟಿಲ್ಲ. ಪ್ರತಿಯೊಂದು ಹಗರಣಗಳು ಹಾಕವ. ಇದನ್ನೆಲ್ಲ ಎಲ್ಲಿ ಮುಂದೆ ಹಾಕ್ತಾ ಇದೆ ಸರ್ಕಾರ? ನಮ್ ಟ್ರಾನ್ಸ್ಜೆಂಡರ್ ಇಷ್ಟು ಮಂದಿ ಇದಾರೆ, ಒಬ್ಬರದಾರ ರೇಷನ್ ಕಾರ್ಡ್ ಐತೆ ಅಂತ ಹೇಳ್ತೀವಿ. ಅದೇನು ನಮ್ಗೆ ಏನೋ ಒಂದು ಸರ್ಕಾರ ಕೊಟ್ಟ